ಕೋಲ್ಕತ್ತಾ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಪರ ಕೃಣಾಲ್ ಪಾಂಡ್ಯ ಮಿಂಚಿದ್ರು. ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಜೋಸ್ ಹ್ಯಾಜಲ್ವುಡ್ ಮತ್ತು ಟಿಮ್ ಡೇವಿಡ್ ಹೀರೋಗಳಾಗಿದ್ರು. ಅದರಲ್ಲೂ ಲಾಸ್ಟ್ ಓವರ್ನಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ಸಿಡಿಸಿದ್ದಂತ ಟಿಮ್ ಡೇವಿಡ್ ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇದೀಗ ಗುಜರಾತ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಟಿಮ್ ಡೇವಿಡ್ ಮೇಲೆ ನಿರೀಕ್ಷೆಗಳು ಜಾಸ್ತಿ ಆಗಿವೆ. ಒಂದೆರಡು ಓವರ್ ಆದ್ರೂ ಕೂಡ ಬ್ಯಾಟಿಂಗ್ಗೆ ಬರಲಪ್ಪ ಅಂತ ಫ್ಯಾನ್ಸ್ ಬೇಡಿಕೊಳ್ತಾ ಇದ್ದಾರೆ. ಒಂದೇ ಮ್ಯಾಚ್ನಲ್ಲಿ ಆರ್ಸಿಬಿ ಅಭಿಮಾನಿಗಳ ಮನ ಗೆದ್ದಂತ ಟಿಮ್ ಡೇವಿಡ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2 ವರ್ಷಗಳ ಬಳಿಕ ಕೆಕೆಆರ್ ವಿರುದ್ಧ ಭರ್ಜರಿ ಗೆಲುವು. 6155 ದಿನಗಳ ನಂತರ ಚೆನ್ನೈ ಭದ್ರಕೋಟೆ ಛಿದ್ರ. ಆರಂಭದಲ್ಲೇ ಹಳೆ ಲೆಕ್ಕಗಳನ್ನೆಲ್ಲ ಚುಕ್ತಾ ಮಾಡಿ 3ನೇ ಪಂದ್ಯಕ್ಕೆ ರೆಡಿಯಾಗಿರುವಂತ ಆರ್ಸಿಬಿ ಗುಜರಾತ್ ಬೇಟೆಗೆ ಸರ್ವ ಸನ್ನದ್ಧವಾಗಿದೆ. ಈ ಮ್ಯಾಚ್ನಲ್ಲೂ ಕೂಡ ಟಿಮ್ ಡೇವಿಡ್ ಪವರ್ ಹಿಟ್ಟರ್ ಆಗ್ತಾರಾ ಅಂತ ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಡೆತ್ ಓವರ್ಗಳ ಸಿಕ್ಸರ್ ಕಿಂಗ್ ಟಿಮ್ ಡೇವಿಡ್. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಂತ ಟಿಮ್ ಡೇವಿಡ್ ಕೇವಲ 8 ಎಸೆತಗಳಲ್ಲಿ ಅಜೇಯ 22 ರನ್ ಬಾರಿಸಿದ್ರು. ಸ್ಯಾಮ್ ಕರನ್ ಎಸೆದಂತ 20ನೇ ಓವರ್ನಲ್ಲಿ ಡೇವಿಡ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ 3 ಸಿಕ್ಸರ್ಗಳನ್ನ ಬಾರಿಸಿದ್ರು. ಈ ಮೂಲಕ ಐಪಿಎಲ್ ಡೆತ್ ಓವರ್ಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಖಲೆ ಟಿಮ್ ಡೇವಿಡ್ ಹೆಸರಿನಲ್ಲಿದೆ. ಈವರೆಗೆ ಐಪಿಎಲ್ ಡೆತ್ ಓವರ್ಗಳಲ್ಲಿ ಡೇವಿಡ್ ಒಟ್ಟು 28 ಸಿಕ್ಸರ್ ಬಾರಿಸಿ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. 3 ಕೋಟಿಗೆ ಬೆಂಗಳೂರು ಟೀಮ್ ಸೇರಿರುವ ಟಿಮ್ ಡೇವಿಡ್. ಅಷ್ಟಕ್ಕೂ ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿಗೂ ಮುನ್ನ 2 ಕೋಟಿ ಮೂಲ ಬೆಲೆಯೊಂದಿಗೆ ಮೆಗಾ ಹರಾಜಿನಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದ್ದಂತ ಆಸ್ಟ್ರೇಲಿಯಾದ ಆಲ್ರೌಂಡರ್ ಟಿಮ್ ಡೇವಿಡ್ ಅವರನ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿ 3 ಕೋಟಿ ರೂಪಾಯಿಗೆ ಖರೀದಿ ಮಾಡಿತ್ತು. ಹರಾಜಿಗೂ ಮುನ್ನ ಮುಂಬೈ ಇಂಡಿಯನ್ಸ್ ತಂಡ ಟಿಮ್ ಡೇವಿಡ್ ಅವರನ್ನ ಬಿಡುಗಡೆಗೊಳಿಸಿತ್ತು. ಡೇವಿಡ್ ಅವರು ಮುಂಬೈ ಇಂಡಿಯನ್ಸ್ಗೆ ಸೇರುವ ಮೊದಲು 2021ರಲ್ಲಿ ಆರ್ಸಿಬಿ ತಂಡ ಸೇರೋ ಮೂಲಕನೇ ಐಪಿಎಲ್ ಕರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ರು. 2023ರಲ್ಲಿ 16 ಪಂದ್ಯಗಳನ್ನು ಆಡಿದಂತ ಡೇವಿಡ್ ಸುಮಾರು 160ರ ಸ್ಟ್ರೈಕ್ ರೇಟ್ನಲ್ಲಿ 231 ರನ್ ಬಾರಿಸಿದ್ರು. ಇನ್ನು 2024ರಲ್ಲಿ 13 ಪಂದ್ಯಗಳನ್ನು ಆಡಿ 155ಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟ್ನಲ್ಲಿ 241 ರನ್ ಗಳಿಸಿದ್ರು. ಇದೇ ಕಾರಣಕ್ಕೆ ಅವರ ಸ್ಟ್ರೈಕ್ ರೇಟ್ ನೋಡಿಯೇ ಆರ್ಸಿಬಿ ತಂಡ ಈ ಸಲ ಅವರನ್ನ ಟೀಮ್ಗೆ ಸೇರಿಸಿಕೊಂಡಿದೆ. ಒಟ್ನಲ್ಲಿ 2 ಮ್ಯಾಚ್ಗಳನ್ನ ಗೆದ್ದಿರುವಂತ ಆರ್ಸಿಬಿಯಲ್ಲಿ ಒಬ್ರಿಗಿಂತ ಒಬ್ರು ಪವರ್ ಹಿಟ್ಟರ್ಗಳಾಗಿ ಕಾಣ್ತಾ ಇದ್ದಾರೆ. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ ಪವರ್ ಪ್ಲೇನಲ್ಲಿ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಇವರಿಬ್ಬರ ಪವರ್ ಹಿಟ್ಟಿಂಗ್ ಪವರ್ ಪ್ಲೇನಲ್ಲಿ ಉತ್ತಮ ಸ್ಕೋರ್ ಕಲೆ ಹಾಕ್ತಿದ್ದಾರೆ. ಆನಂತರ ಬರುವಂತ ರಜತ್ ಪಾಟಿದಾರ್ ಅಂತೂ 6-4ಗಳ ಮೂಲಕವೇ ಡೀಲ್ ಮಾಡ್ತಿದ್ದಾರೆ. ಇನ್ನು ದೇವದತ್ ಪಡಿಕಲ್ ಫಸ್ಟ್ ಮ್ಯಾಚ್ ಅಲ್ಲಿ ನಿರಾಸೆ ಮೂಡಿಸಿದ್ರು ಕೂಡ ಚೆನ್ನೈ ವಿರುದ್ಧದ ಮ್ಯಾಚ್ ಅಲ್ಲಿ ಭರವಸೆ ಮೂಡಿಸಿದ್ದಾರೆ. ಇವರ ಜೊತೆಗೆ ಜಿತೇಶ್ ಶರ್ಮಾ ಹಾಗೆ ಲಿಯಾ ಲಿವಿಂಗ್ಸ್ಟೋನ್ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಇಂಟೆಂಟ್ ಅನ್ನ ತೋರಿಸ್ತಾ ಇದ್ದಾರೆ. ಇನ್ನು 7ನೇ ಸ್ಲಾಟ್ ನಲ್ಲಿ ಕಣಕ್ಕಿಳಿದಂತ ಟಿಮ್ ಡೇವಿಡ್ ಸಿಕ್ಸರ್ಗಳ ಮೂಲಕವೇ ಲಾಸ್ಟ್ ಓವರ್ಗಳಲ್ಲಿ ಅದ್ಭುತವಾದಂತ ರನ್ಸ್ ಗಳನ್ನ ಸ್ಕೋರ್ ಮಾಡ್ತಿದ್ದಾರೆ. ಇನ್ನು ಕೃಣಾಲ್ ಪಾಂಡ್ಯ ಕೂಡ ಆಲ್ರೌಂಡರ್ ಆಗಿರೋದ್ರಿಂದ ಒಂದಷ್ಟು ರನ್ಸ್ ಅನ್ನ ನಿರೀಕ್ಷೆ ಮಾಡಬಹುದು. ಹೀಗಾಗಿ ನಂಬರ್ 1 ನಿಂದ ನಂಬರ್ 8 ವರೆಗೂ ಕೂಡ ಬ್ಯಾಟಿಂಗ್ ಸಾಮರ್ಥ್ಯ ಇದ್ದು ಆರ್ಸಿಬಿ ಟೀಮ್ ಹ್ಯಾಟ್ರಿಕ್ ವಿಕ್ಟರಿಯ ನಿರೀಕ್ಷೆಯಲ್ಲಿದೆ. ಅದರಲ್ಲೂ ಕೂಡ ಟಿಮ್ ಡೇವಿಡ್ ಕೊನೆಯ ಹಂತದ ಓವರ್ಗಳಲ್ಲಿ ಹೇಗೆ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅನ್ನೋಂಥ ಕುತೂಹಲ ಕೂಡ ಇದೆ. ನಮಸ್ಕಾರ.